ಜನವರಿ 25 ಪ್ರತಿ ವರ್ಷ ರಾಷ್ಟ್ರೀಯ ಮತದಾನ ದಿನಾಚರಣೆಯನ್ನ ಇಡೀ ದೇಶಾದ್ಯಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಕಾರಣ ಅಷ್ಟೇ, ಮತದಾರರ ಎಚ್ಚೆತ್ತುಕೊಳ್ಬೇಕು. ಅವ್ರು ಯಾವುದೇ ಒಂದು ಮತ ಚಲಾವಣೆ ಮಾಡುವಾಗ ಯಾವ ಲಾಬಿಗಳಿಗೂ ಒಳಗಾಗ್ತಾರ. ಈ ಉತ್ತಮವಾದಂತಹ ದೇಶವನ್ನ ಕಟ್ಟಲಿಕ್ಕೆ ಮತದಾರರ ಕರ್ತವ್ಯ ಅತ್ಯಂತ ಪ್ರಮುಖವಾಗಿರೋದು ಅಂತ ಗಮನಿಸಿ ನಮ್ಮ ಸರ್ಕಾರಗಳು ಅದರಲ್ಲೂ ಕೂಡ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಅರಿವನ್ನು ಮೂಡಿಸಲಿಕ್ಕೋಸ್ಕರ ಮತದಾರರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇರ್ತಾರೆ. ಮತ್ತೆ ಹೊಸ ಮತದಾರರನ್ನು ಸೇರಿಸಿಕೊಳ್ಳಿಕ್ಕೆ, ಮತದಾನದ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಿಕ್ಕೆ, ಮತ್ತೆ ಹೇಗೆ ಮತದಾನವನ್ನು ಮಾಡಬೇಕು, ಸೊ ಯಾವ್ಯಾವ ನಮ್ಮ ಇವತ್ತಿನ ಪರಿಸ್ಥಿತಿಗಳಲ್ಲಿ ಚುನಾವಣೆಗಳು ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ರಹಿತವಾಗಿ ನಡೀಲಿಕ್ಕೆ ನಮ್ಮ ಜವಾಬ್ದಾರಿ ಏನು, ಅದಕ್ಕೆ ನಾವು ಹೇಗೆ ಅದರಲ್ಲಿ ಶಿಕ್ಷಣವಂತರಾಗಬೇಕು. ಯಾಕೆಂತಂದ್ರೆ ಎಲ್ಲರೂ ಕೂಡ ವಿಜ್ಞಾನ, ಗಣಿತ ಮತ್ತೆ ಸಮಾಜಶಾಸ್ತ್ರ, ವಾಣಿಜ್ಯಶಾಸ್ತ್ರದಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರಾಗಿರ್ತೀವಿ. ಅದರ ದೇಶವನ್ನ ಸದೃಢವಾಗಿ ಕಟ್ಟಲಿಕ್ಕೆ ನಮ್ಗಿರುವಂತ ಒಂದೇ ಒಂದು ಅವಕಾಶ ಅಂತಂದ್ರೆ ಅದು ಚುನಾವಣೆಯಲ್ಲಿ ಒಬ್ಬ ಸಮರ್ಥ ನಾಯಕನನ್ನ ಮತ್ತು ಪ್ರಾಮಾಣಿಕವಾಗಿರ್ತಕ್ಕಂಥ ಒಬ್ಬ ನಾಯಕನನ್ನ ಆಯ್ಕೆ ಮಾಡತಕ್ಕಂಥ ಒಂದು ಹಕ್ಕು ಮತ್ತು ಆ ಒಂದು ಏನಂತ ಕರೀತಾರೆ ಅಂತಂದ್ರೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಹಕ್ಕು. ಅದನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಿದ್ದಾದ್ರೆ ದೇಶ ಕರೆಕ್ಟ್ ಕಟ್ಟಬಹುದು. ನಾವು ಯಾವತ್ತು ಆ ಕೆಲಸ ಸರಿಯಾಗಿ ಮಾಡಕ್ಕಾಗಲ್ಲ, ಉತ್ತಮವಾದಂತಹ ನಾಯಕರನ್ನ ಆಯ್ಕೆ ಮಾಡಕ್ಕಾಗಲ್ಲ. ಆ ನಾಯಕರು ಕೊಡುವಂತ ಸರ್ಕಾರಗಳು ಕೂಡ ನಾವು ಇವತ್ತು ನೋಡಿ ನಾವು ನಗುವಂತಹ ಪರಿಸ್ಥಿತಿಗಳು ಬಂದಿದೆ. ನಮ್ಮ ನಾಯಕರು ಹಂಗಿದ್ದಾರೆ, ನಮ್ಮ ಸರ್ಕಾರಗಳು ಹಂಗಿದೆ ಅಂತ ನಾವೇ ನಗುವಂತ ಇರ್ತೀವಿ. ಆದ್ರೆ ಆ ಒಂದು ಕೆಲಸ ಯಾರು ಮಾಡಿದೀವಿ ಅಂತ ನಾವು ಪ್ರಶ್ನೆ ಹಾಕೊಂಡ್ರೆ ನಾವೇ ಅವ್ರನ್ನ ಆಯ್ಕೆ ಮಾಡಿಕೊಂಡಿರುವಂತದ್ದು. ಅದಕ್ಕೆ ಮತದಾರರ ದಿನಾಚರಣೆ ದಿನ ಅಟ್ಲೀಸ್ಟ್ ಒಂದು ಎಚ್ಚರಿಕೆಯನ್ನ ಮತ್ತು ಒಂದು ಜಾಗೃತಿಯನ್ನು ಪಡ್ಕೋಬೇಕು ನಾವು. ಆ ಕಾರಣಕ್ಕಾಗಿ ಪ್ರತಿ ವರ್ಷ ಜನವರಿ 25ನೇ ತಾರೀಕು ಮತದಾರರ ದಿನಾಚರಣೆ ಅಂತ ಮಾಡ್ತಕ್ಕಂಥದ್ದು ಮತ್ತು ಮತದಾರರು ಹೇಗೆ ತಮ್ಮ ಮತವನ್ನು ಚಲಾಯಿಸಬೇಕು ಅನ್ನೋದು ಒಂದು ಪ್ರತಿಜ್ಞಾ ವಿಧಿಯನ್ನ ಪ್ರತಿಯೊಬ್ಬ ವಿದ್ಯಾರ್ಥಿ ಬಾಯಿಂದಲೂ ಹೇಳಿಸಿದಾಗ ಮತ್ತೆ ಮತದಾರರ ಬಾಯಿಂದ ಅದನ್ನ ಹೇಳಿಸಿದಾಗ ಕೊನೆ ಪಕ್ಷ ಏನು ಅಂತಂದ್ರೆ ನಾವು ಒಂದ್ಸಲ ಹೇಳಿದ್ದೆ ಆದ್ರೆ ಅದ್ ಮನಸ್ಸಲ್ಲಿ ಒಂದ್ಸಲ ಕೂತ್ಕೊಳ್ಳುತ್ತೆ, ಅದು ಒಂದ್ಸಲ ಕೆಲಸ ಮಾಡುತ್ತೆ ಅನ್ನೋಂತ ಒಂದು ಕಾರಣಕ್ಕಾಗಿ ಇವತ್ತು ಈ ಆಚರಣೆಯನ್ನ ನಮ್ಮ ಕಾಲೇಜಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆ ಮತ್ತು ನಮ್ಮ ಸಹೋದ್ಯೋಗಿ ಮಿತ್ರರ ಜೊತೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಪ್ರಾಂಶುಪಾಲರು ಹಾಜರಿದ್ದಾರೆ. ಅವ್ರು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಬೋಧಕ ಸಹೋದ್ಯೋಗಿ ಮಿತ್ರರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದೀನಿ. ಸೊ ಅವ್ರನ್ನೆಲ್ಲರೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಯುವ ಮತದಾರರು ನಾಳೆ ನಿಮ್ಮ ಮತದಾನದ ಶಕ್ತಿಯನ್ನ ಅಥವಾ ಮತದಾನದ ಹಕ್ಕನ್ನು ಚಲಾಯಿಸಲಿಕ್ಕೆ ಅತ್ಯಂತ ಉತ್ಸುಕರಾಗಿ ಯುವ ಮತದಾರರಾಗಿರ್ತಕ್ಕಂಥ ನಿಮ್ಮೆಲ್ಲರನ್ನೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ವಿದ್ಯಾರ್ಥಿಗಳೇ, ಈಗ ಕಾನ್ಸ್ಟಿಟ್ಯೂಷನ್ ಅನ್ನ ಪ್ರಸನ್ನ ಸರ್ ಅವರು ಮತದಾರರ ಪ್ರತಿಜ್ಞಾ ವಿಧಿಯನ್ನ ನಿಮಗೆ ಹೇಳ್ತಾರೆ. ಅದನ್ನ ನೀವೆಲ್ಲರೂ ಕೂಡ ಒಂದ್ಸಲ ಅದನ್ನ ಹೇಳ್ಬೇಕಾಗುತ್ತೆ. ಸೊ ಅದನ್ನ ಪ್ರಸನ್ನ ಸರ್ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಾಂಶುಪಾಲರಾದಂತಹ ಶ್ರೀಮತಿ ಪ್ರೊಫೆಸರ್ ಸುಲತಾ ಕೆ ಮೇಡಮ್ ಹಾಗೂ ವೇದಿಕೆಯನ್ನು ಹೊಂದಿರತಕ್ಕಂಥ ನನ್ನ ಸಹೋದ್ಯೋಗಿ ಮಿತ್ರರಾದಂತಹ ಎಲ್ಲರಿಗೂ ಇವತ್ತಿನ ದಿನದ ಒಂದು ಸವಿ ನೆನಪಿಗಾಗಿ ಎಲ್ಲರನ್ನು ವಂದಿಸ್ತಾ ಇದ್ದೀನಿ. ಹಾಗೆ ನನ್ನ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿಗಳು ಸಹ ಈ ಒಂದು ದಿನದ ವಿಶೇಷತೆ ಅಂದ್ರೆ ಮತದಾರರ ಒಂದು ದಿನ ಅಂತ ಏನು ಕರಿತೀವಿ, ರಾಷ್ಟ್ರೀಯ ಮತದಾರರ ದಿನ, ಈ ದಿನದ ವಿಶೇಷತೆಯ ಒಂದು ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಸೊ ಈ ವೇದಿಕೆ ಮೂಲಕ ತಿಳಿಸ್ತಕ್ಕಂಥದ್ದು ಏನು ಅನ್ನೋದು ಇವತ್ತಿನ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಸೊ ನಾವು ಯಾಕೆ ಈ ಒಂದು ಜನವರಿ 25ನೇ ಮತದಾರರ ಒಂದು ದಿನ ಅಂತ ನಾವು ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ಸೊ ಈ ಒಂದು ಜನವರಿ 25 ಅಂತಕ್ಕಂಥದ್ದು ನಮ್ಮ ಒಂದು ಭಾರತದ ಚುನಾವಣಾ ಆಯೋಗ ಅಂತಕ್ಕಂಥದ್ದು ಏನಿದೆ, ಸೊ ಇದರ ಒಂದು ಸಂಸ್ಥಾಪನಾ ಒಂದು ದಿನ ಅಂತ ಹೇಳಬಹುದು. ಸೊ ಅದರ ಒಂದು ನೆನಪಲ್ಲೇ ನಾವು ಮತದಾರರ ಒಂದು ದಿನ ಅಂತಕ್ಕಂಥದ್ದನ್ನ ಸೆಲೆಬ್ರೇಟ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ 2011ರಿಂದ ಸೆಲೆಬ್ರೇಟ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಇವತ್ತಿನ ಒಂದು ದಿನ ಅಂತಕ್ಕಂಥದ್ದು 15ನೇ ರಾಷ್ಟ್ರೀಯ ಮತ ದಿನ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ ಇದರ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಸೊ ಬಹುಶಃ ನಾವೇನು ಹೇಳಷ್ಟೇ ಇಲ್ಲ, ನೀವು ಈಗಾಗಲೇ ಒಮ್ಮೆ ಪ್ರತಿಯೊಬ್ಬರು ಮತದಾನವನ್ನ ಚಲಾಯಿಸಿದ್ದೀರಾ. ಸೊ ಅದರ ಮೌಲ್ಯ ಏನು ಅಂತ ತಿಳ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಇಡೀ
ದೇಶ ನಿಲ್ಲಬೇಕಾದ್ರೆ ಸೊ ಪ್ರಜೆಗಳು ನೀವು ಯುವಕ 18 ವರ್ಷ ಮೀರಿರ್ತಕ್ಕಂಥ ಪ್ರತಿಯೊಬ್ಬ ಪ್ರೌಢಾವಸ್ಥೆಯನ್ನ ತಲುಪಿರ್ತಕ್ಕಂಥ ಪ್ರತಿಯೊಬ್ಬರು ಜಾಗರೂಕತೆಯಿಂದ ನೀವು ಜೀವನದಲ್ಲಿ ಒಂದು ಹೆಜ್ಜೆ ಯಾವ ತರ ಇಟ್ರೆ ಏನಾಗುತ್ತೋ ಎಡವಾಗುತ್ತೇನೋ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋದನ್ನ ಮನದಲ್ಲಿ ಇಟ್ಟುಕೊಂಡು ನೀವು ಯಾವ ತರ ಮುಂದೆ ಸಾಕ್ತೀರಾ ಅನ್ನೋ ರೀತಿಯಲ್ಲೇ ನೀವು ನಿಮ್ಮ ಮತವನ್ನ ಚಲಾಯಿಸಬೇಕಾಗ್ತದೆ, ಅದರ ಮೌಲ್ಯವನ್ನು ತಿಳ್ಕೊಳ್ಬೇಕಾಗ್ತದೆ. ಈಗಾಗಲೇ ಸರ್ಕಾರಗಳು ಅಷ್ಟೇನೆ, ಶಿಕ್ಷಕರು ಅಷ್ಟೇನೆ, ಎಲ್ಲಾ ಶಾಲಾ ಕಾಲೇಜುಗಳು ಸಹ ಇದರ ಒಂದು ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದು ಸಂಸ್ಥೆಗಳು ಸಹ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದಾವೆ. ಸೊ ಲಿಟರಸಿ ಕ್ಲಬ್ಸ್ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ. ಬೇಸಿಕ್ ಪ್ರಾಥಮಿಕ ಒಂದು ಶಿಕ್ಷಣದಿಂದ ಹಿಡಿದು UG ವರೆಗೂ ಈ ಒಂದು ಕಾರ್ಯ ನಡೀತಾ ಇದೆ. ಸೊ ಪ್ರತಿ ವರ್ಷನೂ ಈ ಒಂದು ವ್ಯವಸ್ಥೆ ಅಂತ ಮಾಡ್ತಾ ಇದ್ದಾರೆ. ಸೊ ಅದರ ನೆನಪಿಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಜಾಗರೂಕತೆಯಿಂದ ನಿಮ್ಮ ಮತವನ್ನ, ನಿಮ್ಮ ಮತ ನಿಮ್ಮ ಹಕ್ಕು ಅಂತ ಹೇಳಿಬಿಟ್ಟು ಜಾಗರೂಕತೆಯಿಂದ ನಿಮ್ಮ ಮತವನ್ನು ಚಲಾಯಿಸಬೇಕು. ನಿಮ್ಮ ಮತಕ್ಕೆ ಪವಿತ್ರವಾಗಿರ್ತಕ್ಕಂಥ ಒಂದು ಮೌಲ್ಯ ಇದೆ. ಯಾರು ಹಣ ಆಮಿಷಗಳಿಗೆ ಒಳಗಾಗದೇ ನೀತಿಯಿಂದ ಒಂದು ಮತವನ್ನ ಅಚ್ಚುಕಟ್ಟಾಗಿ ಮಾಡಬೇಕಾಗ್ತದೆ. ಇದು ಮಾಡಿದ್ರೆ ನಾವು ಪ್ರಬುದ್ಧ ಭಾರತವನ್ನು ಕಟ್ಟಬಹುದು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಹಾಗಾಗಿ ಎಲ್ಲರಿಗೂ ಈ ಒಂದು ಮತದಾರ ದಿನದ ಶುಭಾಶಯನ ಮತ್ತೊಮ್ಮೆ ತಿಳಿಸ್ತಾ ನನ್ನ ಪ್ರತಿಜ್ಞಾ ವಿಧಿಯನ್ನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಎಲ್ಲರೂ ದಯವಿಟ್ಟು ಕೈ ಮುಂದೆ ಚಾಚಿ ಪ್ರತಿಜ್ಞಾ ವಿಧಿಯಲ್ಲಿ ಭಾಗಿಯಾಗಿ. ಮತದಾರ ಪ್ರತಿಜ್ಞಾ ವಿಧಿ. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತಿದ್ದೇವೆ. ಧನ್ಯವಾದ. ಪ್ರತಿಜ್ಞಾ ವಿಧಿಯನ್ನ ಎಲ್ಲರೂ ಕೈಗೊಳ್ಳಿ. ಅದು ನಿಮ್ಮ ಮನಸ್ಸಲ್ಲಿ ಇರಲಿ ಅಂತ ಹೇಳ್ತಾ ನಿಮ್ಮ ಜೊತೆನಲ್ಲಿ ನಮ್ಮ ಮಾತುಗಳನ್ನು ಹಂಚಿಕೊಂಡಂತ ಸದಸ್ಯರಿಗೆ ಧನ್ಯವಾದಗಳು. ಈಗ ಈ ಒಂದು ಮತದಾರರ ದಿನಾಚರಣೆಗೆ ಪ್ರಾಂಶುಪಾಲರಾದಂತಹ ಪ್ರಫುಲ್ಲತಾ ಮೇಡಮ್ ಅವರು ಒಂದೆರಡು ಮಾತನಾಡುತ್ತಾರೆ. ಎಲ್ಲ ಉಪನ್ಯಾಸಕರು, ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಮತದಾರ ದಿನಾಚರಣೆಯ ಶುಭಾಶಯಗಳು. ಸೊ ನೀವೆಲ್ಲರೂ ಸಹ ಈಗಾಗಲೇ 18 ವರ್ಷ ತುಂಬಿದ್ದೀರಾ. ಎಲ್ಲರೂ ಮತ ಚಲಾಯಿಸುವಂತಹ ಹಕ್ಕನ್ನ ಪಡೆದಿದ್ದೀರಾ. ಮತ ಚಲಾಯಿಸುವ ಹಕ್ಕನ್ನ ಯಾವ್ದು ಮತದ ಚಲಾಯಿಸಲಿಕ್ಕೆ ಅದರ ಮೌಲ್ಯತೆಯನ್ನು ತಿಳ್ಕೊಂಡು ಯಾವುದೇ ಅಂಶಗಳಿಗೆ ಒಳಗಾಗದೆ ಸರಿಯಾದ ರೀತಿಯಲ್ಲಿ ಸಮರ್ಥವಾದಂತಹ ವ್ಯಕ್ತಿಯನ್ನ ನಾವು ಚುನಾಯಿಸಿಕೊಳ್ಳೋದಕ್ಕೆ ನೀವು ಅದನ್ನ ಉಪಯೋಗಿಸಿ ಒಳ್ಳೆ ಸಮರ್ಥವಾದ ವ್ಯಕ್ತಿಯನ್ನ ನಮ್ಮ ರಾಷ್ಟ್ರಕ್ಕೆ ಚುನಾಯಿತಿಯನ್ನು ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದು ಎಲ್ಲ ಯುವಕ ಯುವತಿಯರ ಜವಾಬ್ದಾರಿಯಾಗಿರುತ್ತೆ. ಎಲ್ಲರೂ ಸಹ ಮತನ ಚಲಾಯಿಸಿ ಮತ್ತು ಅದರ ಒಂದು ಮೌಲ್ಯವನ್ನ ಕಾಪಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಎಲ್ರಿಗೂ ಶುಭಾಶಯಗಳು. ಮತ್ತೊಮ್ಮೆ ಪ್ರಜಾಪ್ರಭುತ್ವ ದೇಶ ನಮ್ಮದು. ಆ ಪ್ರಜಾಪ್ರಭುತ್ವದ ಘನತೆಯನ್ನ ನಾವು ಕಾಪಾಡ್ಕೊಳ್ಬೇಕು ಅಂದರೆ ಮತದಾನ ಅನ್ನೋದು ತುಂಬಾ ಅಮೂಲ್ಯವಾಗಿರುತ್ತದೆ. ನಾವು ಯಾವತ್ತೂ ಮತದಾನವನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಸದೃಢವಾದಂತಹ ಪ್ರಬುದ್ಧವಾದಂತಹ ಒಬ್ಬ ವ್ಯಕ್ತಿ ಹೇಳ್ತಾ ಹೋಗ್ತಾನೆ, ಪ್ರಜಾಪ್ರಭುತ್ವ ಹೇಗಿತ್ತು ಅನ್ನೋದನ್ನ ಮೊದಲು ಅದರ ಅರ್ಥವನ್ನು ನೋಡಿದಾಗ ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳೇ ಇದನ್ನ ಕಟ್ಟುವಂಥದ್ದು, ಪ್ರಜೆಗಳಿಗಾಗಿ ಕಟ್ಟುವಂಥದ್ದು, ಪ್ರಜೆಗಳೇ ಈ ಒಂದು ಸರ್ಕಾರದಲ್ಲಿ ಕಟ್ಟುವಂಥದ್ದು. ಆದ್ರೆ ಇವತ್ತು ಆ ಒಂದು ಅರ್ಥವನ್ನು ನಾವು ಎಲ್ಲೋ ಕಳ್ಕೊಂಡ್ಬಿಟ್ಟಿವೇನೋ ಅಂತ ಅನ್ಸ್ತಾ ಇದೆ. ಸೊ ಅದು ನಾನೆಲ್ಲೋ ಒಂದು ಕಡೆ ಹೇಳ್ತಿದ್ದೆ, ಬೈ ದ ಪೀಪಲ್ ಅನ್ನೋದು
BY ಬೈ ಅಲ್ಲ, BU ಬೈ ದ ಪೀಪಲ್ ಅನ್ನೋದು ಒಂದು ಅರ್ಥ ಸಿಗ್ತಾ ಇದೆ. ಫಾರ್ ದ ಪೀಪಲ್ ಅನ್ನೋದು FOR ಫಾರ್ ಅಲ್ಲ, FAR ಫಾರ್ ದ ಪೀಪಲ್ ಅನ್ನೋದು ಒಂದು ಅರ್ಥ ಸಿಗ್ತಾ ಇದೆ. ಹಾಗೆ ಆಫ್ ದ ಪೀಪಲ್ ಅನ್ನೋದು OF ಆಫ್ ಅಲ್ಲ, OFF ಆಫ್ ದ ಪೀಪಲ್ ಅನ್ನೋದು ಅರ್ಥ. ಇತ್ತೀಚಿನ ಸರ್ಕಾರದ ಇತ್ತೀಚಿನ ವ್ಯವಸ್ಥೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆಲ್ಲ ಒಂದು ವಿರಾಮ ಇಡಬೇಕು ಅಂತಂದ್ರೆ ನಾವು ಯುವಕರು, ನಾನು ಯಾವುದೋ ಒಂದು ಕ್ಲಾಸ್ ಅಲ್ಲಿ ಹೇಳ್ತಿದ್ದೆ, ಹೇಗೆ ಸರ್ ಎಲ್ಲ ರಾಜಕಾರಣ ಎಲ್ಲ ಕುಳ್ಕೊಂಡು ಹೋಗಿದೆ ಹಾಗೆ ಹೀಗೆ ಅಂತ ನಾವೆಲ್ಲರೂ ಮಾತಾಡ್ತಾ ಇದ್ದೀವಿ. ಅದನ್ನ ಸರಿಪಡಿಸ್ಲಿಕ್ಕೆ ಯಾರು ಅಂತಂದ್ರೆ ನಾವ್ಯಾರು ಆಗಲ್ಲ. ನಾವೆಲ್ಲ ಕೂಡ ಡಾಕ್ಟರ್ಸ್ ಆಗ್ಬೇಕು, ಇಂಜಿನಿಯರ್ಸ್ ಆಗ್ಬೇಕು, ಒಳ್ಳೊಳ್ಳೆ ಪ್ರೊಫೆಷನ್ಸ್ ಅಲ್ಲಿ ಇರಬೇಕು. ಅದ್ರ ರಾಜಕಾರಣ ಅನ್ನೋದು ಅದು ಸರಿ ಇಲ್ಲ ಅನ್ನೋಂಥ ಮಟ್ಟಕ್ಕೆ ಹೋಗ್ತಾ ಇದ್ವಿ. ಅದನ್ನ ಯಾರು ಸರಿಪಡಿಸ್ತಕ್ಕಂಥವ್ರು ಯಾರು ಅಲ್ಲಿ ಹೋಗ್ತಾರ ಅಂತಂದ್ರೆ ಅಂತ ಒಂದು ಅವಕಾಶವಿಲ್ಲ, ಅಂತವ್ರು ಇರುವಂತವ್ರು ಹೋಗ್ತಾನೂ ಇಲ್ಲ. ಸೊ ಆಗ ಆ ವ್ಯವಸ್ಥೆ ಇದು ಕೂಡ ಹಾಗೆ ಆಗಿರುತ್ತೆ. ದಯವಿಟ್ಟು ಯಾವ್ದ ಕ್ಷೇತ್ರ ಒಂದಷ್ಟು ಹದಗೆಟ್ಟಾಗ ಅಲ್ಲಿ ಯುವಕರು ಪ್ರವೇಶ ಮಾಡಿದಾಗ ಒಂದಷ್ಟು ತಿಳಿಯಾಗುತ್ತೆ. ದಯವಿಟ್ಟು ಆ ಕಡೆಗೆ ಒಂದಷ್ಟು ಗಮನ ಕೊಟ್ಟು ಇದನ್ನ ಸರಿಪಡಿಸಲಿಲ್ಲ ಅಂತಂದ್ರೆ ಈ ದೊಡ್ಡ ಡಾಕ್ಟರ್ಸ್ ಕೂಡ ನಿಮ್ಗೆ ಏನು ಕೂಡ ಅನುಕೂಲ ಇಲ್ಲ. ವ್ಯವಸ್ಥೆ ಸರಿ ಇಲ್ಲ ಅಂತಂದ್ರೆ ನೀವು ಎಷ್ಟು ದುಡ್ಡು ಇಟ್ಕೊಂಡ್ರು ಕೂಡ ಅದರಿಂದ ಪ್ರಯೋಜನ ಆಗಲ್ಲ. ಈ ವ್ಯವಸ್ಥೆ ಸರಿ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಕೆಲಸ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಷಯ ನಿಮಗೆ ತಿಳಿದಿದೆ ಅಂತ ನಾನು ಭಾವಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನಮ್ಮೆಲ್ಲರಿಗೂ ಕೂಡ ಏನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಶಾಬಾಸ್ ಅವರು ಈಗ respected dignitaries on the dais and off the dais, and my dear friends. As Baba Saheb Ambedkar said, education is the blood and education is the milk of lion. Those who drink it will roar it. As why we are saying you especially is you people and we people are educated people. As Einstein said, we are not suffering because of the violence of the bad, but because of the silence of the good who knows. So we are being given the right to select the government. We are being given the right to select the government in the name of voting that we should cast very carefully. And now for this function, for giving me opportunity, I like to thank our principal madam, Professor Pushpalata K. madam, for this function. Grand success. And I would like to thank each and every teaching and non-teaching staff for making this function a grand success. Yes, my dear friends, my dear students, without you it would have not been possible for to conduct this type of program. My dear friends, my dear students, I thank you to be attentive to the program, and I hope that you will be the good citizens, you will be the responsible citizens by using your voting rights. Thank you, one and all. ಸೊ ನೀವೆಲ್ಲ ನನ್ನ ನನ್ನ ಮತ ನನ್ನ ಮತ ನನ್ನ ಮತ ನನ್ನ ಹಕ್ಕು ನನ್ನ ಮತ ನನ್ನ ಹಕ್ಕು ನನ್ನ ಮತ ನನ್ನ ಹಕ್ಕು